ಗುಡ್ಡೆಯಲ್ಲಿ ಬಿದ್ದಂಥ ಬುರುಡೆಗಳು, ಅವು ಶರೀರಗಳು, ಮೂಳೆಗಳು ಇವುಗಳದೆಲ್ಲ ತನಿಖೆಯಾಗಿ ಸತ್ಯ ಇವತ್ತು ಹೊರಗೆ ಬರಬೇಕಾಗಿದ್ದು. ಆ ಸತ್ಯ ಬರ್ತಾ ಇಲ್ಲ ಅನ್ನೋದು ಇವತ್ತು ಭಾಳಷ್ಟು ಈ ನಾಡಿನ ಪ್ರಾಮಾಣಿಕ ಹೋರಾಟಗಾರರ ಮನಸ್ಸಿನ ನೋವು. ಯಾಕಂದ್ರೆ ಇವತ್ತು ವಿಟ್ಲೇಗೌಡರನ್ನ ಬಿಡ್ರಿ, ಮತ್ತೊಬ್ಬ ತಿಮ್ರೋಡಿ ಅವ್ರನ್ನ ಬಿಡ್ರಿ, ಅವ್ರು ಏನೋ ನೀವು ಆಸೆ ಇರ್ಬೋದು, ದುರಾಸೆ ಇರ್ಬೋದು, ಯಾರು ಅಂತ ಕೇಳಿದ್ರೆ ನೀವು ಏನು ಅವ್ರಿಗೆ ಸಿಗ್ತದೆ ಅಂತೇಳಿ ಇದನ್ನು ತೊಗೊಂಡು ಹೊರಟಿದ್ದಾರೆ ಅನಗತ್ಯವಾಗಿ ಅಂತೇಳಿ. ಯಾಕಂದ್ರೆ ಇದನ್ನು ತೆಗೆದುಕೊಳ್ಳೋದ್ರಿಂದ ಇನ್ನಷ್ಟು ಹೆಸರು ಡ್ಯಾಮೇಜ್ ಆಗ್ತಿದ್ದಿಲ್ಲ, ಮತ್ತೇನಾಗಲಾರದು. ಆದರೆ ಇದನ್ಯಾಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಅವ್ರವ್ರು ಟೀಕಾ ಮಾಡಿ ಒಂದು ಲಾಭ ಏನೋ ಇರ್ಬೋದು ಬಿಡು ನಾವು. ಬಟ್ ಉಳಿದ ಅಲ್ಲಿ ಸಮೀಪದಿಂದ ನೋಡಿದಂಥ ಅನೇಕರು ಹೇಳುವುದನ್ನು ನೋಡಿದಾಗ ಇವತ್ತು ಒಂದು ಹೋರಾಟದ ಮೂಮೆಂಟನ್ನು ಅಲ್ಲಿ ಆಗ್ಯದ. ಅನೇಕ ಹೆಣ್ಮಕ್ಳು ಪ್ರಶ್ನೆ ಮಾಡೋದನ್ನು ನೋಡಿದಾಗ ಮತ್ತು ಉಳಿದ ತನಿಖೆಗಳನ್ನ ಯಾಕೆ ಆಗ್ತಾಯಿಲ್ಲ? ನಾಗಲಕ್ಷ್ಮಿ ಚೌಧರಿ ಅವರು ಹೇಳುವುದರಲ್ಲಿ ಸತ್ಯದ. ಅಂದ್ರೆ ಒಟ್ಟಾರೆಯಾಗಿ ಈ ಎಲ್ಲ ಘಟನೆಗಳನ್ನು ಗಮನಿಸಿದಾಗ ಮತ್ತು ಧರ್ಮಸ್ಥಳದ ಏನೋ ಹೈಕೋರ್ಟ್ನಲ್ಲದ ಕೋರ್ಟ್ನಂತೆ ನಿಧಾನಕ್ಕೆ ಹೋಗುವಂಥ ಕೆಲಸ, ಅಲ್ಲಿ ಸತ್ಯ ಹೊರಗೆ ತರಬೇಕಾದ ಸುಲಭದ ಕೆಲಸ ಅಲ್ಲ. ಅದು ಬರಲಿ. ಬಟ್ ಇವತ್ತಿದ ನಮ್ಮ ಈಗಾಗಲೇ ಷಡ್ಯಂತ್ರ ಅಂತ ಈ ಹಿಂದೆ ಮುಖ್ಯಮಂತ್ರಿದಾಗ ಹೇಳ್ಕೊಂಡಂಥ ನಮ್ಮ ಶಿವಕುಮಾರ್ ಅವರು ಸಹಿತ ಚಾಲೆಂಜನ ಇವತ್ತು ಅದನ್ನು ಷಡ್ಯಂತ್ರ ಹೌದು ಅಲ್ಲವನು ಪ್ರೂವ್ ಮಾಡುವಂಥ ಅಧಿಕಾರ ಅವ್ರ ಕೈಲಿದೆ. ಹೋಮ್ ಮಿನಿಸ್ಟರ್ ಅವರವರು ಇದ್ದಾರೆ, ಅವರು ಸ್ವತಃ ಇದ್ದಾರೆ. ಇದ್ರ ಹಿಂದಿದಂಥ ಸತ್ಯಗಳನ್ನ ಯಾಕೆ ಹೊರಗೆ ಹಾಕಬಾರ್ದು? ಬೇಡ, ಇದು ಷಡ್ಯಂತ್ರ ಅಂತ ಅನ್ನೋದಾದ್ರೆ ಇದನ್ನು ಪ್ರೂವ್ ಮಾಡೋದು ಹೆಂಗೆ? ಅದಕ್ಕಾಗಿ ಇವತ್ತು SITಯ ಸಂಪೂರ್ಣ ವರದಿ ಆದಷ್ಟು ಶೀಘ್ರ ಬಂತಪ್ಪ ಅಂತಂದ್ರೆ ಮುಂದಿನ ವಿಚಾರಗಳನ್ನು ಏನಾಗ್ಬೋದು ಮುಂದೆ ಅನ್ನುವಂಥ ವಿಚಾರಗಳನ್ನು ಸಹಿತ ವಿಚಾರ ಮಾಡಬೇಕಾಗಿದೆ. ಬಟ್ ಇಲ್ಲಿವರೆಗೆ ಒಂದು ಮಾತ್ರ ಮಿಸ್ ಹೊಡಿತಾ ಇದೆ. ಏನಪ್ಪ ಅಂದ್ರೆ ಈ ಸೌಜನ್ಯ, ವೇದವಲ್ಲಿ, ಪದ್ಮಲತಾ, ಯಮುನಾ ಕೋರ್ಟ್ನಲ್ಲಿರ್ಬೋದು ಕೇಸುಗಳು. ಯಮುನವ್ವ ಮತ್ತು ಜೊತೆಗೆ ಅವರ ಅಣ್ಣ ನಾರಾಯಣ, ಆನೆ ಮಹೋತ್ಸವ ಇವೆಲ್ಲ ಕೋರ್ಟ್ನಲ್ಲಿದ್ದಾವೆ. ಬಟ್ ಇವತ್ತು ಜಲ್ದಿ ತನಿಖೆ ಮಾಡಿಸಿ ಇವುಗಳ ರಿಪೋರ್ಟ್ ಕೊಡುವಂಥ ಕೆಲಸ ಆಗಬೇಕಾಗ್ತದೆ. ಅವುಗಳ ತನಿಖೆ ಯಾವಾಗ, ಅವರ ಹಿಂದಿಂದ ಕೊಲೆಗಾರರು ಯಾರು, ಅದನ್ನು ಯಾವಾಗ ಕಂಡುಹಿಡಿದು ಸರ್ಕಾರ ಅಥವಾ ಈ ತನಿಖಾ ಸಂಸ್ಥೆ ತನಿಖೆಯನ್ನು ಮಾಡಿಸ್ಬೇಕಾಗಿದೆ. ಅದು ಭಾಳ ಇಂಪಾರ್ಟೆಂಟ್ ಅದ. ಅದು ಮಾಡಿಸೋಂಥ ಕೆಲಸ ಆಗಲಿ ಅನ್ನೋದು ಇಲ್ಲಿಯ ಹೋರಾಟಗಾರರು